ಕ್ರಿಸ್ಮಸ್ ವೈಬ್ ಎಲ್ಲ ಕಡೆ. ರಿಯಾಲಿಟಿ ಹಿಂಗಿರುತ್ತೆ ನೋಡಿ. ಕೆಳಗಡೆ ಇಲ್ಲಿ ಹೋದ್ರೆ ಕಿಚನ್ನು ಮತ್ತೆ ಸಪ್ಪೆ. ದೀಪ ಹೆಂಗಿದೆ ವೆದರ್? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರನ್ಸ್ ಚಾನಲ್. ಕಮ್ ಟು ಅಜರ್ಬೈಜಾನ್. ಸೊ ಫೈನಲಿ ತುಂಬ ದಿನ ಅಂದ್ಕೊಂಡಿದ್ದ ಟ್ರಿಪ್ ಸಕ್ಸಸ್ಫುಲ್ ಆಗಿದೆ. ಇನ್ನು ಬಂದಿದ್ದೀವಿ. ರೂಮ್ ಟೂರ್ ಮಾಡಬೇಕು, ಮಾಡೋ ಕಂಡೀಷನ್ ಇಲ್ಲ. ಇವಾಗ ರೆಡಿ ಆಗಿದ್ದೀವಿ. ಮಾಡ್ತೀನಿ ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು, ಯಾಕಂದರೆ ಇನ್ನು 6 ದಿನ ಇಲ್ಲೇ ಇರಬೇಕಲ್ಲ. ಸೊ ಬಟ್ಟೆ ಎಲ್ಲ ವಾರ್ಡ್ರೋಬಲ್ಲಿ ಎತ್ತಿಟ್ಟು ಆಮೇಲೆ ರೂಮ್ ಟೂರ್ ಕೊಡ್ತೀನಿ. ಎಲ್ಲ ಹಂಗಂಗೆ ಇದೆ. ಸೊ ಹಾಗಾಗಿ ಇವಾಗ ಆಚೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸ್ವಲ್ಪ ನೋಡ್ಕೊಂಬರೋಣ ಆಚೆ ಏನಿದೆ ಎಂತ ಅಂತ. ಫುಲ್ಲು ಚಳಿ ಅಂದರೆ ಚಳಿ ಇದೆ. ಹಾಗಾಗಿ ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀವಿ. ಯಾರ ನೋಡಿ ತೋರಿಸ್ತೀನಿ ನಿಮಗೆ. ಪೆಂಗ್ವಿನ್ ಆಗಿಬಿಟ್ಟಿದ್ದಾಳೆ. ಬನ್ನಿ ಬೇಗ, ಟೈಮ್ ಆಯಿತು, ಹೋಗೋಣ. ಅಯ್ಯೋ ಪೆಂಗ್ವಿನ್, ಹೇ ಬಾಯ್ಲಿ. ಪೆಂಗ್ವಿನ್ ನೋಡಿ ಬಂತು. ಇಲ್ಲಿ ಪೆಂಗ್ವಿನ್ ಇಲ್ಲಿಕ್ಕಿದನು. ಹಲೋ ನಮಸ್ಕಾರ ಎಲ್ರಿಗೂ. ಸೊ ಇವಾಗ ನಾವಿದ್ದೀವಿ ಬಾಕು ಅಲ್ಲಿ. ಇವಾಗ 5 ಡಿಗ್ರಿ ಸೆಲ್ಸಿಯಸ್ ಇದೆ ಟೆಂಪ್ರೇಚರು. ಸೊ ಮಸ್ತಾಗಿದೆ ವೆದರ್. ಇಲ್ಲಿ ಫುಲ್ ಪ್ಯಾಕ್ ಆಗಿದೆ. ದೀಪ ಏನೋ ಮೆನು ನೋಡಕ್ ಹೋದ್ಲು. ದೀಪ ಏನು ಮೆನು ಇದು? ಸೂಪ್ ಇದ್ದಾವೆ. ಓಕೆ. ಸೂಪು ಅದೆಲ್ಲ ನಾನ್ ವೆಜ್ ಎಲ್ಲ ಇದೆ. ನೀನು ಬೀಳ್ತೀಯ. ಇದು ಇಲ್ಲಿ ಬಂದ್ಬಿಟ್ಟು 1 ಮನತ್ ಬಂದ್ಬಿಟ್ಟು 53 ರುಪೀಸ್ 1 ಮನತ್ ಅಂದ್ರೆ. ಇಲ್ಲಿ ನೋಡಿ, ನಾವು ಆ್ಯಕ್ಚುಲಿ ಇರೋದು ಈ ಗಲ್ಲಿ ಒಳಗಡೆ. ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಲ್ಲ ವುಡನ್ದು, ಅದು ಮನೆದು ಎಕ್ಸ್ಟೆನ್ಷನ್. ದೀಪ ಹೆಂಗಿದೆ ವೆದರ್? ಎಲ್ಲ ಇದು ಚೆನ್ನಾಗಿದೆ ನೋಡೋಕ್ಕೆ ಕೂಡ ಡಿಫ್ರೆಂಟ್ ಆಗಿ ಅಲ್ಲ. ಫುಲ್ ಇದು ಬಂದ್ಬಿಟ್ಟು ಯುರೋಪಿಯನ್ ಆರ್ಕಿಟೆಕ್ಚರಲ್ಲಿ ಕಟ್ಟಿರೋದು. ಇದು ಹಳೆ ಸಿಟಿ, ಓಲ್ಡ್ ಸಿಟಿ. ಇದು ನಾವು ಬಾಕು ಓಲ್ಡ್ ಸಿಟಿಯಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ಇವಾಗ. ನೋಡಿ, ದಾಳಿಂಬೆ ಹಣ್ಣು ಫೇಮಸ್ ಇಲ್ಲಿ. ನ್ಯಾಷನಲ್ ಫ್ರೂಟ್ ಅಜರ್ಬೈಜಾನ್ದು. ಸೊ ಹಾಗಾಗಿ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಟೀ ಆಗ್ತಾ ಇದೆ ಆ ಕಡೆ. ಇನ್ನು ನಾವು ತಿಂದೇ ಇಲ್ಲ. ಹೋಗಿ ಏನಾದರೂ ತಿನ್ಕೊಂಡು ಆಮೇಲೆ ಆಗ್ತಿಲ್ಲ ನಮಗೆ. ನನಗೂ ಅಷ್ಟೇ. ಈ ಚಳಿಗೇನೋ ಮೇ ಬಿ. ಚಳಿಗೆ ಫುಲ್ ಹೊಟ್ಟೆ ಇಷ್ಟ ಆಗಿದೆ. ಹೌದು. ಬಾ ಈ ಕಡೆ ಬಾ. ಮ್ಯಾಟ್ ಫೇಮಸ್ ಅಲ್ಲ ಇಲ್ಲಿ. ಕಾರ್ಪೆಟ್ ಅಲ್ವಾ, ಅದಕ್ಕೆ ಪೊಮೊಗ್ರಾನೇಟ್ ನೋಡಿಲ್ಲ ದೀಪು. ಎಲ್ಲಿದೆ ಪೊಮೊಗ್ರಾನೇಟ್? ನಡಿಯಮ್ಮ. ಡೋಂಟ್ ಟಚ್. ಏನು ಟಚ್ ಮಾಡ್ಬೋದು, ಸೈಲೆಂಟ್ ಆಗಿರಬೇಕು. ಜಾಸ್ತಿ ಇದಾವೆ ಮ್ಯಾಗ್ನೆಟ್ಸ್ ಎಲ್ಲ. ವಾವ್, ನೈಸ್ ಅಲ್ಲ. ಎಷ್ಟೊಂದಿದ್ದಾವೆ ಕಲೆಕ್ಷನ್ಸ್. ಗ್ಲೌಸ್ ಹಾಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಇದು ಬಂದು ಡೇ 1 ಅಜರ್ಬೈಜಾನಲ್ಲಿ ಬಾಕುಲಿ. ಸೊ ಹಾಗೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಯಾಕಂದರೆ ಲಾಂಗ್ ಜರ್ನಿ ಆಗಿಬಿಟ್ಟಿತ್ತಲ್ವ ನಮಗೆ ಅಲ್ಲಿಂದ ಮುಂಬೈಯಿಂದ ಬರೋದಕ್ಕೆ. ಸೊ ಹಾಗೆ ರೆಸ್ಟ್ ಮಾಡಿ ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಆಚೆ ಬಂದ್ವಿ. ಇಲ್ಲಿ ಎಲ್ಲಿ ನೋಡಿದ್ರೂ ಇದೇ ಥರ ಒಂದು ಟೋಪಿ ಎಲ್ಲ ಹಾಕಿ ಇಟ್ಬಿಟ್ಟಿರ್ತಾರೆ. ಸೊ ಅದು ಫೋಟೋಶೂಟ್ ಮಾಡೋಕ್ಕೆ 1 ಮನತ್ ಆಗುತ್ತೆ. ಸೊ ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಎಲ್ಲ ಕಡೆ ಇದೇ ಥರನೇ ಇತ್ತು. ಏನೋ ಮೇ ಬಿ ಅದ್ರ ಕಲ್ಚರೋ ಏನೋ ಗೊತ್ತಿಲ್ಲ. ಸೊ ಫೋಟೋಶೂಟ್ ಮಾಡಿಸ್ಕೊಳ್ಳೋರು ಮಾಡಿಸ್ಕೊತಿದ್ರು. ಹಾಗೆ ಈ ಕಡೆ ಬಂದರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಅಂದರೆ, ಯಾವ ಪ್ಲೇಸ್ ನೋಡಿದ್ರು ಈ ಪ್ಲೇಸಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಆ ಥರ ಒಂಥರ ಚೆನ್ನಾಗಿರುತ್ತೆ ಒಂದೊಂದು ಪ್ಲೇಸು ಕೂಡ. ಎಷ್ಟು ಚೆನ್ನಾಗಿದೆ ವೆದರು.
ಬಟ್ ಅಷ್ಟು ಬಿಸಿ ಚಳಿ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಒಳಗಡೆ ಥರ್ಮಲ್ ಹಾಕೊಂಡಿರೋದಕ್ಕೆ. ಥರ್ಮಲ್ ಮೇಲ್ಗಡೆ ಡ್ರೆಸ್, ಅದ್ರ ಮೇಲ್ಗಡೆ ಒಂದು ಜಾಕೆಟ್, 3-4 ಇದೆ, 4 ಲೇಯರ್ ಇದೆ, ಅದಕ್ಕೇನೆ ಗೊತ್ತಾಗ್ತಿಲ್ಲ. ಬಟ್ ಕೈ ಅಷ್ಟೇ ಫ್ರೀಸಿಂಗ್. ಸೊ ಇದಕ್ಕೆ ಒಂದು ಆ್ಯಪ್ ಇದೆ, ಮತ್ತೆ ಲೇನ್ ಕೂಡ ಸಪ್ರೇಟ್ ಆಗಿದೆ ಹೋಗೋದಕ್ಕೆ, ಆರಾಮಾಗಿ ಸುತ್ತಾಡ್ಬೋದು. ಯಾವ್ದು ಆ್ಯಪ್ ಇದು ಸೇಮ್ ಯೂಲು ಇದೆ, ಯೂಲು ತರ ಒಂದು ಡೇಗೆ 3 ಮನ್ನಾತು, ಪರವಾಗಿಲ್ಲ ಅಲ್ಲ? ಪರವಾಗಿಲ್ಲ, ಒನ್ ಡೇ ಫುಲ್ ಸುತ್ತಾಡ್ಬೋದು. ಬಟ್ ಏನ ಇರ್ತಾಳಲ್ಲ, ಇಲ್ಲ ಇಬ್ರೇ ಆಗಿದ್ರೆ ಅಕ್ಕನ ಸುತ್ತಾಡ್ಕೊಂಡು ಇರ್ಬಿಡ್ತಿದ್ವಿ. ಬಟ್ ನಮ್ಮ ಗುಂಡಮ್ಮ ಐತಲ್ಲ, ಸ್ವಲ್ಪ ಬೇಡ ಅಂತ. ಸೊ ಕಿರಣ್ ಆ್ಯಕ್ಚುಲಿ ಬುಕ್ ಮಾಡಿದ್ದು ಓಲ್ಡ್ ಬಾಕು ಕಡೆ. ಸೊ ಸಿಟಿ ಕಡೆ ಮಾಡೋಕ್ಕಿಂತ ಈ ಥರ ಮಾಡಿದ್ರೆ ನಮಗೂ ಒಂಥರ ಚೆನ್ನಾಗಿರುತ್ತೆ ಅಂತ. ನೀವು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೀನಿ, ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ. ಒಂದು ಗಲ್ಲಿ ಎಲ್ಲ ಒಳಗಡೆ ಹೋದರೆ ಒಂಥರ ಎಷ್ಟು ಚೆನ್ನಾಗಿ ಒಂಥರ ಮನೆ ಕನ್ಸ್ಟ್ರಕ್ಷನ್ ಆಗಲಿ, ಅದೊಂದು ಡಿಸೈನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಕಲರ್ ಕೂಡ. ಸೊ ನಮ್ಮದು ಇಲ್ಲಿ ವಾಕ್ ಮಾಡ್ಕೊಂಬಂದರೆ ಇಲ್ಲೇ ಇದರಿಂದನೇ ವಾಕ್ ಮಾಡ್ಕೊಂಬಂದರೆ ಇಲ್ಲಿ ಹತ್ರದಲ್ಲೇ ಇದೆ ಸಬೀರ್ ಪಾರ್ಕ್. ಇವಾಗ ಏನು ಕಾಣಿಸ್ತಾ ಇದೆ ಇಲ್ಲಿ. ಸೊ ನಮಗೆ ವಾಕೇಬಲ್ ಇತ್ತು, ಒಂದು 2 ಮಿನಿಟ್ಸ್ ವಾಕ್ ಮಾಡಿದ್ರೆ ಇದು ಪಾರ್ಕ್ ಹತ್ರ ಬಂದುಬಿಡ್ತಾ ಇದ್ವಿ. ಇದು ಮಿಡ್ಲಲ್ಲಿದೆ, ಎಲ್ಲ ಕಡೆ ನಮಗೆ ಹತ್ರ ಆಗುತ್ತೆ ವಾಕ್ ಮಾಡ್ಕೊಂಡು ಹೋದರೆ. ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಏನು ಕ್ರಿಸ್ಮಸ್ ಟೈಮ್ ಇರೋದ್ರಿಂದ ಜಾಸ್ತಿ ಕ್ರೌಡ್ ಕೂಡ ಇರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಹಾಗೆ ನಮಗೆ ಇಂಡಿಯನ್ ಫುಡ್ ಕೂಡ ತುಂಬಾ ಹತ್ರದಲ್ಲಿ ನಿಜಾಮಿ ಸ್ಟ್ರೀಟ್ ಅಂತ ಒಂದಿದೆ, ಅಲ್ಲಿ ಹತ್ರದಲ್ಲೇ. ಸೊ ಅಲ್ಲಿ ನಡ್ಕೊಂಡು ಹೋದರೆ ನಮ್ಗೆ ಆರಾಮಾಗಿ ಇಂಡಿಯನ್ ಫುಡ್ ಕೂಡ ಸಿಗುತ್ತೆ, ಒಂದು ಒಳ್ಳೆ ವೈಬ್ಸ್ ಇರುತ್ತೆ ಅಂತ ಇಲ್ಲೇ ಬುಕ್ ಮಾಡಿದ್ವಿ. ಎತ್ತು ಏನಾಗಲ್ಲ. ಹಾಯ್ ಮಾಡು, ಇಲ್ಲಿ ಹಾಯ್ ಮಾಡು. ಇವಾಗ ಒಂದು ನಮ್ಗೆ ಒಂಥರ ಎಕ್ಸ್ಪೀರಿಯನ್ಸ್. ಸ್ಕ್ಯಾಮ್ ಇದು ಸೊ ಇವಾಗ ಫಸ್ಟ್ ಸ್ಕ್ಯಾಮ್ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಆ್ಯಕ್ಚುಲಿ ಜಾಸ್ತಿ ಆಗುತ್ತೆ ಅಂತ ನಾನೆಲ್ಲ ಇಲ್ಲಿ ಬರೋಕ್ಕೆ ಮುಂಚೆ ವೀಡಿಯೋಸ್ ಎಲ್ಲ ನೋಡ್ಕೊಂಬಂದಿದ್ವಿ. ಫಸ್ಟ್ ಏನಾಯ್ತು ಅಂದರೆ ಅಲ್ಲೆಲ್ಲ ಗೊಂಬೆ ಇತ್ತಲ್ವಾ, ಸೊ ಅಲ್ಲಿ ಹೋಗಿ ಸುಮ್ಮನೆ ಹೋಗಿದ್ದು ಅವರೇ ಬಂದು ಎತ್ಕೊಂಡ್ರಲ್ವಾ, ಹಾಯ್ ಮಾಡಿದ್ರು, ಫೋಟೋ ಎಲ್ಲ ಆಮೇಲೆ 5 ಮನ್ನತ್ ಅಂತ ನಾವು ಸುಮ್ಮನೆ ಓಡ್ಕೊಂಡು ಹೋಗಿದ್ರೆ ಆಮೇಲೆ 5 ಮನ್ನತ್ ಕೇಳ್ತಿದ್ದಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಆ ವಿಡಿಯೋನ, ಸೊ ಅಲ್ಲೆಲ್ಲೂ ಏನು ಬೋರ್ಡ್ ಹಾಕಿಲ್ಲ, ಏನೂ ಇಲ್ಲ, ಏನೂ ಮೆನ್ಷನ್ ಮಾಡಿಲ್ಲ. ಬಟ್ ಆದರೂ ಫಸ್ಟ್ ಕಿವಿಗೆ ಹಾಕೋ ನೀನು. ಕ್ರಿಸ್ಮಸ್ ವೈಬ್ ಎಲ್ಲ ಕಡೆ. ನಾವು ಆ್ಯಕ್ಚುಲಿ ಒಳ್ಳೆ ಕಡೆ ಇದೀವಲ್ಲ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಇದೇ ನಿಜಾಮಿ ಸ್ಟ್ರೀಟ್. ಆ್ಯಕ್ಚುಲಿ ಫಸ್ಟ್ ಕಿರಣ್ ಇಲ್ಲೇನೆ Airbnb ಬುಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ರು. ಸೊ ಇಲ್ಲೇ ಅಂದರೆ ಹತ್ರದಲ್ಲೇ ಆಗ್ಬಿಡುತ್ತೆ ಎಲ್ಲ ಅಂತ. ಬಟ್ ಆಮೇಲೆ ಗೊತ್ತಾಯಿತು ಕ್ರಿಸ್ಮಸ್ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತೆ, ಡಿಸ್ಟರ್ಬೆನ್ಸ್ ಎಲ್ಲ ಇರುತ್ತೆ. ಇಲ್ಲಿಗಿಂತ ಸ್ವಲ್ಪ ಒಳಗಡೆ ಹೋಗಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗೂ ಇರುತ್ತೆ, ಸ್ವಲ್ಪ ಮನೆಗಳೆಲ್ಲ ಒಂಥರ ಗಲ್ಲಿ ಒಳಗಡೆ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗುತ್ತೆ ಅಂತ ಹೇಳಿ ಸರಿ ಅಲ್ಲೇ ಬುಕ್ ಮಾಡಿಕೊಂಡ್ರು. ಆಮೇಲೆ ಒಳ್ಳೇದಾಯಿತು ಆ್ಯಕ್ಚುಲಿ ಆ ಕಡೆ ಬುಕ್ ಮಾಡಿದ್ದು. ಇಲ್ಲೇ ಇದ್ಬಿಟ್ರೆ ಡೈಲಿ ಇದೆ ನೋಡಿ ಬೋರ್ ಆಗ್ಬಿಡ್ತಿತ್ತು ನಮಗೆ. ಇನ್ನು ಕ್ರೌಡ್ ಕೂಡ ಜಾಸ್ತಿ ಅಲ್ವಾ ಈ ಫೆಸ್ಟಿವಲ್ ಟೈಮಲ್ಲಿ ಅಂತ. ಸೊ ಈ ಥರ ನಾವು ನಮಗಿದು ಒಂಥರ ಹೆಂಗಾಗ್ಬಿಟ್ಟಿತ್ತು ಅಂದರೆ 6 ಡೇಸ್ ಇಲ್ಲೇ ಇದ್ದಿದ್ದಕ್ಕೆ ಡೈಲಿ ಈ ಕಡೆ ವಾಕ್ ಬರೋದು. ನಿಜಾಮಿ ಸ್ಟ್ರೀಟ್ ಕಾಮನ್ ಆಗಿಬಿಟ್ಟಿತ್ತು, ಇಲ್ಲೇ ಯಾವಾಗಲೂ ಬರ್ತಾ ಇದ್ವಿ, ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಈ ಥರ ಒಳ್ಳೆ ವೈಬ್ಸ್ ಇರೋದ್ರಿಂದ ಇನ್ನೂ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಎಷ್ಟು ಜನ, ಎಲ್ಲ ಕಡೆ ಜನ ಇದ್ದರು. ನಾನಿನ್ನು ಕಿರಣೇ ಕಾಣಿಸ್ತಾ ಇಲ್ಲ ಎಲ್ಲೋದ್ರು ಅಂತ. ಬೇರೆ ನನ್ನ ಹತ್ರ ಬೇರೆ ಏನು ಇಂಟರ್ನೆಟ್ ಇಲ್ಲ, ಏನೂ ಇಲ್ಲ, ಏನು ಕಾಲ್ ಮಾಡಬೇಕು ಇಲ್ಲಿದ್ದೀನಿ ಅಂತ ಹೇಳೋದಕ್ಕೂ ಕೂಡ ಅದೊಂದು ಪ್ರಾಬ್ಲಮ್ಮೇ. ಸೊ ಅದಕ್ಕೆ ಹುಡುಕ್ತಾ ಇಲ್ಲ. ನೋಡಿ ಕಿರಣ್ ಯಾರು ಪಕ್ಕ ನಿಂತ್ಕೊಂಡಿದ್ದಾರೆ, ಯಾರವರು
ಸೊ ನೋಡ್ತಾ ಇದ್ರಲ್ಲ ಎಲ್ಲೋದ್ರೂ ಅಲ್ಲಿ ಇತ್ಕೋಬೇಕು ಫೋಟೋ ತೆಗಿಸ್ಬೇಕು ಆ ಥರನೇ ಇರುತ್ತೆ ಒಂದು ಸೀನ್ರಿ ಎಲ್ಲ. ಇಲ್ಲಿ ಕೂಡ ಎಷ್ಟು ಪಾರಿವಾಳ ಎಲ್ಲ ಇತ್ತು, ಅದಕ್ಕೆಲ್ಲ ಫುಡ್ ಹಾಕಿದ್ರು ಕಾಣುತ್ತೆ, ಅಷ್ಟೊಂದಿತ್ತು. ಸೊ ಇಲ್ಲೇ ಇದೇ ಜಾಗದಲ್ಲಿ ನಾನು ಒಂದು ಫೋಟೋ ತೆಗೆದು ಕಮ್ಯುನಿಟಿಲಿ ಪೋಸ್ಟ್ ಮಾಡಿದ್ದೆ, ಗೆಸ್ ಮಾಡಿ ಯಾವ ಪ್ಲೇಸ್ ಅಂತ. ಸೊ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಿರುತ್ತೆ, ಅಲ್ಲಿ ಸೆಂಟ್ರಲ್ ಬಾಕು ಅಂತ ಬರೆದಿದ್ದಾರೆ, ಇದರಲ್ಲೇ ಇತ್ತು. ಸೊ ಆದರೂ ನಾನು ನೋಡೋಣ ಅಂತ ಅಪ್ಲೋಡ್ ಮಾಡಿದ್ದೆ, ಅಂದರೆ ಅಬ್ಸರ್ವ್ ಮಾಡಿರೋರಿಗೆ ಗೊತ್ತಾಗ್ಬಿಡುತ್ತೆ ಅಂತ. ಸೊ ಸುಮಾರು ಜನ, ತುಂಬ ಜನ ನಂಗೆ ಕರೆಕ್ಟಾಗೇ ಬಾಕು ಅಜರ್ಬೈಜಾನ್ ಅಂತಲೇ ಗೆಸ್ ಮಾಡಿದ್ದೀರಾ. ಇನ್ನಷ್ಟು ಜನ ಲಂಡನ್, ಜರ್ಮನಿ ಆ ಥರ ಎಲ್ಲ ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಗೆಸ್ ಮಾಡಿದ್ದೀರಾ. ಸೊ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕಂಟ್ರಿ ಮಾತ್ರ. ನಾವು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಜಪಾನ್ಗೆ ಅಂತ. ಸೊ ಸ್ವಲ್ಪ ರೀಸನಿಂದ ಬೇಡ, ಈ ಸರಿ ಇದು ನೋಡೋಣ ಅಂತ ಈ ಕಡೆ ಬಂದಿದ್ದೀವಿ. ಬಂದಿದ್ದಕ್ಕೆ ಅಂತೂ ಯಾವುದೇ ಥರ ರಿಗ್ರೆಟ್ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಎಲ್ಲ ಟೈಮ್ ಎಲ್ಲ ಮೂಮೆಂಟ್ನ ತುಂಬ ಎಂಜಾಯ್ ಮಾಡಿದ್ವಿ, ಸ್ವಲ್ಪ ಕೂಡ ಬೋರೇ ಆಗಿಲ್ಲ. ನೆಸ್ಕೆಫೆ ಗೋಲ್ಡ್ ಲೇಸ್ ಇದೆ ನೋಡಿರಿ, ಇವ್ರ ಲೇಸು ಮೋರ್ 3000 ಅಂದ್ರೆ 150 ರೂಪಾಯಿ. ಬೌಂಟಿ ಇದೆ ನೋಡು, ಸ್ನೀಕರ್ಸ್, ಇದು ಚಾಕ್ಲೇಟ್ಸ್ ಇದೆಲ್ಲ ಮಾರ್ಸ್. ಇದೆಲ್ಲ ಫುಲ್ ಚಾಕ್ಲೇಟ್ಸು, ಬಿಸ್ಕೆಟ್ಸು. ಇದೊಂದು ಏನೇನೋ ಇದಾವೆ ಇಲ್ಲಿ, ಚಾಕ್ಲೇಟ್ ಇದೆ. ಅಜರ್ಬೈಜಾನ್ ಚಾಕ್ಲೇಟ್ಸ್. ಇದೇನಿದು? ಓಕೆ, ಸನ್ಫ್ಲವರ್ ಸೀಡ್ಸ್. ಆಮೇಲೆ ಇಲ್ಲಿ ಬಿಯರ್ ಇದೆ. ಹಾಂ, ಇಲ್ಲಿರುತ್ತೆ, ಇಲ್ಲಿ ಸಿಗುತ್ತೆ ಅನ್ಸುತ್ತೆ. ಬಾ ಬಾ ನಡಿಯಲ್ಲಿ. ಸೊ ಹಾಗೆ ಒಂದು ಸೂಪರ್ ಮಾರ್ಕೆಟ್ ಇತ್ತು, ಆ ಕಡೆ ಹೋಗಿದ್ವಿ. ನಮಗೆ ವಾಟ್ರದ್ದೇ ಇಲ್ಲಿ ಜಾಸ್ತಿ ಆಗ್ಬಿಟ್ಟಿತ್ತು, ನೀರು ಕುಡಿಯೋದಕ್ಕೆ ಖಾಲಿ ಆಗೋದಕ್ಕೆ. ನಾವಿರೋ Airbnb ರೂಮಲ್ಲಿ ಅದು ವಾಟರ್ ಪ್ಯೂರಿಫೈಯರ್ ಇಲ್ಲ, ಸೊ ಅದೊಂದು ಪ್ರಾಬ್ಲಮ್ ಆಯಿತು, ಯಾವಾಗಲೂ ನೀರು ತೊಗೊತಾ ಇರಬೇಕು. ಹಾಗೆ ಇಲ್ಲಿ ಊಟ ಮಾಡೋಣ ಅಂತ ಇಂಡಿಯನ್ದೊಂದು ಎಲ್ಲ ಫುಡ್ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಬಂದಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಫ್ರೈಡ್ ರೈಸ್ ಮಾಡಿದ್ವಿ ಮತ್ತು ಸೂಪ್ ತೊಗೊಂಡಿದ್ವಿ. ನನಗೆ ಸೂಪ್ ಇಷ್ಟ ಆಯಿತು, ಮಶ್ರೂಮ್ದು ಮತ್ತು ಇನ್ನೊಂದು ವೆಜಿಟೇಬಲ್ ಸೂಪ್ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಟೀ ಕೂಡ ಇತ್ತು. ಓಕೆ, ಟೀ ಆ್ಯಕ್ಚುಲಿ ಬಂದಾಗಿಂದ ಕುಡದೇ ಇರಲಿಲ್ಲ, ಇಲ್ಲಿ ಸರಿ ಸಿಕ್ತು ಅಂದ್ಬಿಟ್ಟು ಟೀ ತೊಗೊಂಡಿದ್ದೆ. ಟೇಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ, ಬಟ್ ಆದರೆ ಸಪ್ಪೆ ಇತ್ತು. ಶುಗರ್ ಎಲ್ಲ ಹಾಕಿ ಕೊಡೋದಿಲ್ಲ, ನಾವೇ ಹಾಕೋಬೇಕು. ಸಪ್ಪೆ ಟೋಟಲ್ ಆಗಿ 30.45 ಮನತ್ತಾಗಿತ್ತು, ಅಂದರೆ 1604.51 ರುಪೀಸ್ ನಮ್ಮ ಇಂಡಿಯನ್ ಕರೆನ್ಸಿ. ದೀಪ, ಗ್ಲೌಸ್ ಹೆಂಗೆ ಹಾಕಿದ್ಯಾ ತೋರಿಸಿಲಿ, ಏನಕ್ಕೆ ಹಂಗೆ? ಯಾಕೆ ಹಂಗೆ ಹಾಕಿರೋದು? ಮೊಬೈಲ್ ಆಪ್ರೇಟ್ ಮಾಡಕ್ಕೆ ಗೊತ್ತೇ ಆಗಲ್ಲ. ಇದು ಏನೋ ಮಾಡ್ತಾ ಇದ್ದಾರೆ. ಕಪ್ಪೆ ಚಿಪ್ಪು. ಏಯ್, ಕಪ್ಪೆ ಚಿಪ್ ಅಲ್ಲ ಅದು, ಶೆಲ್ ಅಲ್ಲ ಅದು, ಇದು ಬರುತ್ತಲ್ಲ ಪೈನ್ ಟ್ರೀ, ಚೆಸ್ಟ್ನಟ್ ಥರ ಏನೋ ಇರುತ್ತೆ. ಸೊ ಅಲ್ಲಿ ನಾನು ಫಸ್ಟ್ ನೋಡಿದ್ದು ಕಪ್ಪೆ ಚಿಪ್ ಅನ್ಕೊಂಡ್ಬಿಟ್ಟೆ, ಬಟ್ ಆಮೇಲೆ ಗೊತ್ತಾಯಿತು ಅದು ಚೆಸ್ಟ್ನಟ್. ಅದನ್ನ ತೊಗೊಂಡು ಎಲ್ಲ ನೀಟಾಗಿ ಫ್ರೈ ಮಾಡಿ ಕೊಡ್ತಾರೆ. ನಾವು ಟ್ರೈ ಏನು ಮಾಡೋಕ್ಕೆ ಹೋಗಿಲ್ಲ, ಸರಿ ಅಂತ ಹಾಗೆ ನೋಡ್ಕೊಂಡು ಹೋಗ್ವಿ. ಇಲ್ಲಿ ವೈನ್ ಮಾಡ್ತಾಯಿದ್ರು, ಅದೇ ಕಿರಣ್ ಹೋಗಿ ಚೆಕ್ ಮಾಡಿದ್ದು. ಅಲ್ಲ ಬಿಡು, ಏನು ನೋಡಿ ನೋಡಿ, ಬಾಯಾಗಿಂದ ಬರ್ತೈತೆ. ರಿಯಾಲಿಟಿ ಹಿಂಗಿರುತ್ತೆ ನೋಡಿ. ಎತ್ಕೋಬೇಕಂತೆ, ನಮ್ಗೇನು ಹೊಡಿಯೋಕ್ಕಾಗ್ತಿಲ್ಲ. ಬಾಯ್ತು ಎತ್ಕೋತೈತೆ, ಬಾ ಎತ್ಕೋ. ಇವಾಗ ಇವರು
ಏನಕ್ಕೆ ಏನು ರೀಸನ್ ಕೊಡಬೇಕು ಕರೆಕ್ಟಾಗಿ ಗೊತ್ತಾಗ್ಬಿಟ್ಟಿದೆ ಇವಾಗ. ಕೆಳಗೆ ಇಳಿಸಿದ್ರೆ ಸಾಕು ಕಾಲೋಗ್ತಿದೆ ಅಂತಿದ್ದಾಳೆ. ಇವಾಗ ಗೊತ್ತಾಗ್ಬಿಟ್ಟಿದೆ, ಹಂಗಂದ್ರೆ ಎತ್ಕೋತಾರಂತ. ಅವಳು ಕ್ರೇವಿಂಗ್ಸ್ ಬಂದಾಗ ಏನೋ ತಿನ್ಬೇಕು, ಹಸುವಾಗ್ತಿದೆ ಅಂತಾಳೆ. ಅದು ಕ್ರೇವಿಂಗ್ ಮುಗಿದಿದ ತಕ್ಷಣನೇ ಹೊಟ್ಟೆ ಫುಲ್, ಹೊಟ್ಟೆ ನೋವು ಎಲ್ಲ ಒಂದು ಕೋಡ್ ಓಡಿಸಿಟ್ಕೊಂಡ್ಬಿಟ್ಟಿದ್ದಾಳೆ. ಸೊ ಇವಾಗ ತಿನ್ಕೊಂಡ್ವಿ, ಹಾಗೆ ಸುಮ್ಮನೆ ಇಲ್ಲಿ ವಾಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಇವಾಗ ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಅವ್ರಿಗೆ ಅವಾಗ ಥರ ಆಗುತ್ತೆ. ಸೊ ಹಂಗಂತ ನಾವು ಟ್ರಾವೆಲ್ ಮಾಡೋದು ಮಿಸ್ ಮಾಡ್ಕೊಳ್ಳೋದಿಲ್ಲ. ಮೆಮೊರೀಸ್ ಎಷ್ಟಾಗುತ್ತೋ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಅವಳು ಕೂಡ ಪಾಪ ಅರ್ಥ ಮಾಡ್ಕೊತಾಳೆ. ಸ್ವಲ್ಪ ನಿದ್ದೆ ಸರಿಯಾಗಿರಲಿಲ್ಲ, ಹಾಗಾಗಿ ಒಂದೊಂದ್ಸರಿ ಆಟ ಮಾಡ್ತಾಳೆ. ಹಾಗೆ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಮುಂದೆ ಹೋಗೋದಿಲ್ಲ, ಏನಾದರೂ ಒಂದು ಕಾಣಿಸ್ಬಿಡುತ್ತೆ, ಮತ್ತೆ ನಿಂತ್ಕೊಳ್ಳೋದು, ಫೋಟೋ ತೆಗೆಸ್ಕೊಳ್ಳೋದು, ಅದೇ ಥರ ಆಗ್ಬಿಟ್ಟಿತ್ತು. ಓಲ್ಡ್ ಸಿಟಿ ಅಂತೆ ಬಾಕುದು. ನೋಡೋಕ್ಕೇ ಎಷ್ಟು ಚೆಂದ ಆಗುತ್ತಾ, ಚೆನ್ನಾಗಿದೆ. ಇವಳಿಗೆ ನೋಡಿ ಏನೋ ಆಟ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿದ್ದೆ ಬಂದಿದ್ಯಾ? ಅಲ್ವಾ? ಫೈನಲ್ಲಿ ಹೆಗಲ ಮೇಲೆ ಕೂಡ್ಸ್ಕೊಬಿಟ್ರು. ಎತ್ಕೊಂಡು ತಿರ್ಗಕ್ಕಾಗಲ್ಲಪ್ಪ. ಅದು ಬೇರೆ ಹೆಂಗಿದೆ ಅಂದರೆ ಹಿಂಗಿದೆ ಜಾಸ್ತಿ, ನಮಗೆ ಹತ್ತಕ್ಕಾಗಲ್ಲ. ಇನ್ನು ಅವಳು ಎತ್ಕೊಂಡು ಹತ್ತೋದು ಭಾಳ ಕಷ್ಟ. ಎಲ್ಲ ಒಂಥರ ಹಪ್ಪಿದೆಲ್ಲ, ಹಿಂಗೆ ಹತ್ಕೊಂಡು ಹೋಗೋದು. ಏನ ಹಿಂಗಿದೆ ನೋಡಿ. ಹಾಂ, ಮ್ಯಾನ್ಹೋಲ್ಸ್ ನಾವು ಅಂದ್ಕೊಂಡ್ವಿ ಫಸ್ಟ್ ಸ್ಟ್ರಾಲರ್ ತರೋಣ ಅಂತ. ಬಟ್ ಇಲ್ಲೆಲ್ಲ ಇಷ್ಟು ದೂರ ಮತ್ತೆ ತೊಗೊಂಬಂದು ಅವಳು ಒಂದೊಂದ್ಸರಿ ಕೂತ್ಕೊಳ್ಳಲ್ಲ. ಆಮೇಲೆ ಇವಳು ಎತ್ಕೋಬೇಕು, ಸ್ಟ್ರಾಲರ್ನೂ ಎತ್ಕೋಬೇಕು, ಬೇಡ ಅಂತ ಹೇಳಿದ್ರು ಕಿರಣ್. ಸೊ ಹಾಗಾಗಿ ಬಿಟ್ಟು ಬಂದು, ಸೊ ಇದೊಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡ್ರೆ ಆಯಿತು ಅಂತ. ಹಾಗೆ ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ಒಂದೇ ಟರ್ಕಿಶ್ ಸ್ಯಾಂಡ್ ಕಾಫಿ ಅಂತ ಇತ್ತು. 5 ಮನತ್ತೇನೋ ಇತ್ತು. ಆ್ಯಕ್ಚುಲಿ ಇಲ್ಲಿ ಟೀ ಕಾಫಿ ಎಲ್ಲ ನಿಮಗೆ 5, 7, 10 ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಒಂದು ಟೀ ಕುಡಿಬೇಕು, ಕಾಫಿ ಕುಡಿಬೇಕಂದ್ರೂ 500 ರೂಪೀಸ್ ಆಗುತ್ತೆ. ಸರಿ ಟೇಸ್ಟ್ ಮಾಡೋಣ ಅಂತ ಮಾಡ್ಕೊಂಡ್ವಿ. ಒಂದೆಲ್ಲ ಶಾಪ್ ಇದೆ, ಫ್ರಿಡ್ಜ್ ಮ್ಯಾಗ್ನೆಟ್ ಎಲ್ಲ. ಸೊ ಅಲ್ಲೇ ನಾವು ಕಾಫಿ ಕುಡ್ಕೊಂಡು ಇವಾಗ ಇಲ್ಲಿ ನಾವು ಸ್ಟೇ ಮಾಡ್ತಾ ಇರೋದು. ಒಳಗಡೆ ಬಂದರೆ ಬಿಸಿ ಇದೆಲ್ಲ. ಅಮ್ಮ ಜಸ್ಟ್ ಇವಾಗ ಬಂದ್ವಿ. ಎಷ್ಟು ಬೆಚ್ಚಗಿದೆ ನೋಡಿ, ಎಷ್ಟು ಲೇಯರ್ಸ್ ಹಾಕೊಂಡು ಹೋಗಿದ್ದೀವಿ, ಅದಕ್ಕೆ ಎಷ್ಟು ಬೆಚ್ಚಗಿರೋದು. ಕೆಳಗಡೆ ಇಲ್ಲಿ ಹೋದರೆ ಕಿಚನ್ನು ಮತ್ತು ಬಾತ್ರೂಮ್ ಎಲ್ಲ ಅಲ್ಲಿದೆ. ಇಲ್ಲಿ ರೂಮ್ಸ್ ಇದೆ. ಇದು ಲಿವಿಂಗ್ ರೂಮ್ ಇದೆ, ಮತ್ತು ಇದೊಂದು ರೂಮ್ ಇದೆ. ಕರೆಕ್ಟಾಗಿ ರೂಮ್ ಟೂರ್ ಮಾಡ್ತೀನಿ. ಎಲ್ಲ ಹೋಗ್ತಾ ಇದ್ದೀರಾ? ಬಾಯ್ ಹುಷಾರು. ನಾವೆಲ್ಲಿದ್ದೀವಿ ಇವಾಗ? ಹಾಂ ನೋಡಿ, ಎಲ್ಲಿದ್ದೀವಿ ನಾವು ಇವಾಗ? ಹೇಗಿದೆ? ನಿಂಗೆ ಇಷ್ಟ ಆಯ್ತು? ಏನು ಇಷ್ಟ ಆಯ್ತು ಜಾಸ್ತಿ? ಸರಿ, ನಿಂಗೆ ಬಾಕುಲಿ ಏನು ಇಷ್ಟ ಆಯ್ತು ಜಾಸ್ತಿ? ಅಡುಗೆ ಮನೆ ಎಲ್ಲಿದೆ? ಅಡುಗೆ ಮನೆ ಇಷ್ಟ ಆಯ್ತಾ ನಿನಗೆ? ಇನ್ನು ನಮ್ಮ ವ್ಯೂವರ್ಸ್ ಯಾರಿಗೂ ತೋರಿಸಿಲ್ಲ, ವಿಡಿಯೋ ಮಾಡೋಣ ಆಯ್ತಾ. ಆಚೆ ಹೋಗಿದ್ವಲ್ಲ, ಆಚೆ ಏನು ಇಷ್ಟ ಆಯ್ತು ನಿನಗೆ? ಮ್ಯಾಗ್ನೆಟ್, ಫ್ರಿಡ್ಜ್ ಮ್ಯಾಗ್ನೆಟ್ ಇಷ್ಟ ಆಯ್ತಾ? ಬಾ, ಕೆಳಗೆ ಹೋಗ್ಬಾರ್ದು, ಬಾ. ಸರಿ ಇವಾಗ ಬಾ, ಫ್ರೆಶ್ ಅಪ್ ಆಗೋಣ ಬಾ. ಒಳಗಡೆ ಬಂದ್ರೆ ಫುಲ್ ಬೆಚ್ಚಗಿದೆ, ಯಾಕಂದ್ರೆ ಇಲ್ಲೆಲ್ಲ ಹೀಟರ್ ಇದೆ ಒಳಗಡೆ. ಸೊ ಇನ್ನ ಲಗೇಜ್ ಎಲ್ಲ ಎತ್ತಿಟ್ಟು ನಿಮಗೆ ರೂಮ್ ಟೂರ್ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ. ಬಟ್ ಇರೋ ಒಂದು ಇದರಲ್ಲಿ ಸಿಟಿ, ಓಲ್ಡ್ ಸಿಟಿ ಮಧ್ಯದಲ್ಲಿ ಒಳ್ಳೆ ಪ್ರೈಸ್ ಇದೆ. Airbnb ಎಲ್ಲ ಬುಕ್ ಮಾಡಿರೋದು ಮಸ್ತಾಗಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಹೋಟೆಲ್ ಆ ಥರ ಮಾಡೋಕ್ಕಿಂತ ಈ ಥರ ಮಾಡಿದ್ರೆ ತುಂಬಾ ಒಳ್ಳೇದು. ನಮಗೆ ಕಿಚನ್ ಸಿಕ್ಬಿಡುತ್ತೆ, ಒಂಥರ ಮನೆ ಥರ ಫೀಲ್ ಆಗುತ್ತೆ, ಚೆನ್ನಾಗಿದೆ. ಬಟ್ ನಂಗೆ ಒಂದು ಇದು ಆಗಿದ್ದಂದ್ರೆ ಮೇಲೆ ಬಾತ್ರೂಮ್ ಇಲ್ಲ, ಎಲ್ಲದಕ್ಕೂ ಕೆಳಗೆ ಇಳ್ಕೊಂಡು ಹೋಗ್ಬೇಕು. ಅದೊಂದೇ ಇವಳು ಮಾತು ಕೇಳ್ತಿರ್ತಾಳೆ. ಈ ಚಳಿಗೆ ಬೇರೆ ಇನ್ನೂ ಗೊತ್ತಲ್ಲ ವಾಶ್ರೂಮ್ಗೆ. ಸೊ ಅದೊಂದೇ ಒಂದು ಪ್ರಾಬ್ಲಮ್ ಇರೋದು. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಸೋ ಗುಡ್, ಸಕ್ಕತ್ತಾಗಿದೆ. ಸೊ ಎಲ್ಲ ಇವಾಗ ಲಗೇಜ್ ಎಲ್ಲ ನೀಟಾಗಿ, ಬಟ್ಟೆ ಎಲ್ಲ ನೀಟಾಗಿ ವಾರ್ಡ್ರೋಬ್ಗೆ ಜೋಡಿಸಿಟ್ಕೋಬೇಕು ಅಂದ್ಕೊಂಡಿದ್ದೀವಿ. ಇಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ಟೈಮ್ ಬಂದ್ಬಿಟ್ಟು 8:15 ಆಗಿದೆ. ಇವಾಗ ನಾನು ನೀರು ತರಬೇಕು. ಇಲ್ಲಿ ಆರ್ಡರ್ ಮಾಡೋಕ್ಕೆ ಹೋದ್ರೆ 12 ಮನತ್ ತೋರಿಸ್ತಾ ಇತ್ತು. ಡೆಲಿವರಿ ಫೀನೇ ಒಂದು 8 ಮನತ್ ಇದೆ.
ಅದಕ್ಕೆ ಜಸ್ಟ್ ಒಂದು 10 ಮಿನಿಟ್ಸ್ ವಾಕ್ ಆಗುತ್ತೆ ಅಂದ್ಬಿಟ್ಟು ಬಂದಿದ್ದೀನಿ ಆಚೆ. ಇಲ್ಲೊಂದು ಯಾವುದೋ 24/7 ಮಾರ್ಕೆಟ್ ಇದೆ. ಮಾರ್ಕೆಟಲ್ಲಿ ಹೋಗ್ಬಿಟ್ಟು ತೊಗೊಂಬರೋಣ ಅಂತ ಬಂದೆ. ಸೊ ಇಲ್ಲಿ ವೈಬ್ಸ್ ನೋಡಿ ಯಾವ ಥರ ಇದೆ ಅಂತ. ಸೊ ಇವಾಗ ಕಿರಣ್ ಜಸ್ಟ್ ಆಚೆ ಹೋಗಿ ತೊಗೊಂಬಂದಿದ್ದಾರೆ ವಾಟ್ರ್ ಬಾಟಲ್ ಅದೆಲ್ಲ ಇರಲಿಲ್ಲ, ಇದೊಂದು ದೊಡ್ಡ ತೊಗೊಂಬಂದಿದ್ದಾರೆ. ಸೊ ಅದೊಂದು ಟೂತ್ ಪೇಸ್ಟ್. ಆಚೆ ಟೆಂಪ್ರೇಚರ್ ಒಂದು 2 ಡಿಗ್ರಿ ಇದೆ. ಫುಲ್ ಬೆವರು. ಹಾಂ, ಏನಕ್ಕಂಗೆ ನಡ್ಕೊಂಡು ವಾಕ್ ಮಾಡಿದ್ರೆ ಅದು ಕೋಲ್ಡ್ ಏನಿದೆ ಅದು ಅಷ್ಟು ಇದಾಗಲ್ಲ. ಫಸ್ಟ್ ಇಲ್ಲಿ ಹೋದೆ, ಇಲ್ಲಿ ಯಾವ್ದೋ ಮಾರ್ಕೆಟ್, ಲೋಕಲ್ ಮಾರ್ಕೆಟ್ ಹೋದೆ. ಇದು ಒಂದಕ್ಕೆ 3 ಮನ್ನಾತ್ ತಗೊಂಡ. 3 ಮನ್ನಾತ್? 3 ಅಲ್ಲ 1.2 ಮನ್ನಾತ್ ತಗೊಂಡದಕ್ಕೆ. 1.2 ಮನ್ನಾತ್ ಆಯ್ತಾ. ಆಮೇಲೆ ಇನ್ನೊಂದು ಅದೇ ತರ ಕೇಳ್ದೆ ಇಲ್ಲಿ 7 ಮನ್ನಾತ್ ಅಂದ್ರು. ಅದು 5 ಲೀಟರ್ ಬಾಟ್ಲು, ಅದಕ್ಕೆ 7 ಅಂದ್ರು. ಸರಿ ಅನ್ಬಿಟ್ಟು ಆಮೇಲೆ ಇಲ್ಲಿ ಏನಂದ್ರೆ ಇನ್ನೊಂದು, ಇಲ್ಲಿ ಎಲ್ಲಾದ್ರೂ ನೋಡು ಯಾವ್ದಾದ್ರ ಮೇಲಾದ್ರೂ MRP ಹಾಕಲ್ಲ. ಹೌದು, ಇಲ್ಲ ಎಲ್ಲೋ ಅವ್ರ ಇಷ್ಟ ಬಂದಿದ್ದು ಅವ್ರು ಹಾಕೊಂಡು ಸೆಲ್ ಮಾಡ್ಕೊಳ್ಳೋದು. ಸರಿ ಅನ್ಬಿಟ್ಟು ಆಮೇಲೆ ಮತ್ತೆ ದೂರ ನಡ್ಕೊಂಡು ಹೋದೆ. ಒಂದು ಸೂಪರ್ ಮಾರ್ಕೆಟ್ ಬಂತು, ಅಲ್ಲಿ ಒಳಗಡೆ ಹೋದೆ, ಅದು ತಗೊಂಡೆ. ಅದೆಷ್ಟಿರ್ಬೋದು? ಇದು 1.5 ಅಂದ್ರೆ ಅದೊಂದು 7, 8. ಅದು 3 ಮನ್ನಾತ್ ಅಷ್ಟೇ. ಅದೇ ತಂದ್ಬಿಡ್ತಿದ್ದಲ್ಲ. ಅಲ್ಲಿ 90 ಸೆಂಟ್ ಏನೋ ಇತ್ತು. 1 ಮನ್ನಾತು ಅಲ್ಲ ಇದು. ಸೊ ಅದಕ್ಕೆ ಇಲ್ಲಿ ಯಾರಾದ್ರೂ ಬಂದ್ರೆ ಇನ್ ಕೇಸ್ ಸೂಪರ್ ಮಾರ್ಕೆಟ್ಗೆ ಹೋದ್ರೇನೆ ಆಕ್ಚುಯಲ್ ರೇಟ್. ಯಾಕಂದ್ರೆ ಅಲ್ಲಿ ಬೇರೆಯವರೆಲ್ಲ ಇಲ್ಲಿರೋ ಲೋಕಲ್ಸ್ ಬರ್ತಾರೆ, ಅವ್ರಿಗೆ ಹೆಂಗ್ ಚೀಟ್ ಮಾಡಕ್ಕಾಗಲ್ಲ. ಇಲ್ಲೆಲ್ಲ ಏನಿದೆ ಒಳಗಡೆ ಡಬಲ್ ರೇಟ್, ಡಬಲ್ ತ್ರಿಬಲ್. ನಾವ್ ಅಲ್ಲಿ ತಗೊಂಡಿದ್ 3 ಮನ್ನಾಚ್ ಮಾಡಿದ್ವಿ ಇದಕ್ಕೇನೆ. ನಿಜ. ಬಾಟಲ್ ಇದಕ್ಕಿನ್ನ 1 ಲೀಟರ್ ಬಾಟ್ಲ್ ಚಿಕ್ಕದು ರೆಸ್ಟೋರೆಂಟ್ ಅಲ್ಲಿ. ಅದಕ್ಕೆ ನೆಕ್ಸ್ಟ್ ಅವ್ರು ಹೇಳಿದ, ಆಕ್ಚುಲಿ ನಮ್ ಜೊತೆ ಬಂದಿದ್ರಲ್ಲ ಗೈಡ್, ಅವ್ರು ಹೇಳಿದದೆ ನೀವು ಸೂಪರ್ ಮಾರ್ಕೆಟ್ ಹೋಗಿ ಅಂತ. ಸೂಪರ್. ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಸೂಪರ್. ಗೋವಿಂದ ಅನ್ಬೇಕಷ್ಟೇ. ಸೊ ಕಿರಣ್ ಒಬ್ರೆ ಹೋಗಿ ಬಂದ್ರು. ಆಕ್ಚುಲಿ ನಾವು ಹೋಗೋಣ ಅನ್ಕೊಂಡ್ವಿ. ಇಲ್ಲಿದ್ದಾಳಲ್ಲ ನಮ್ಮ ಮೇಡಮ್ ಅವರು, ಮಿನಿ ಪಟಾಕಿ ಇದು ಅಲ್ಲ ಅಯ್ಯ, ಇವಳು ಎತ್ಕೋ ಅಂತಾಳ ಅನ್ನೋ ರೀಸನ್ಗೆನೆ ಅವ್ರೊಬ್ರೆ ಹೋಗಿ ಬಂದ್ರು. ಇಲ್ಲಾಂದ್ರೆ ನಾನು ಹೋಗಕ್ ರೆಡಿ ಇದ್ದೆ. ಇಲ್ಲಿ ಏನ್ ಆಚೆ ಇಟ್ರು ಕೆಡಲ್ಲ ನೋಡು, ಫ್ರಿಜ್ ತರನೇ ಇಲ್ಲಿ. ಇವಳು ಇದು ಚಾಕ್ಲೇಟ್ ಒಂದ್ ಸ್ವಲ್ಪ ಓಪನ್ ಮಾಡಿದ್ಲು, ಅದು ಫ್ರೀಸ್ ಆಗ್ಬಿಟ್ಟಿದೆ. ಆಚೆನೆ ಫ್ರೀಸ್ ಆಗಿದೆ ಅಂದ್ರೆ ಯಾವ ಲೆಕ್ಕಕ್ಕಿರೋ. ಗಿಫ್ಟ್ ಫಾರ್ ಯು. ಅಯ್ಯಮ್ಮ, ಫೈನಲಿ ಗಿಫ್ಟ್ ಅಂತೆ. ಟೂತ್ ಪೇಸ್ಟೇ ಇಲ್ಲ. ನಾವು ಆ್ಯಕ್ಚುಲಿ ಇದ್ಯಾವುದು ತಂದಿದ್ದೀವಿ, ಆಕ್ವಾ ಫ್ರೆಶ್ ಅಂತೆ. ನಾವು ಯೂಸ್ ಮಾಡೋದು ಯಾವುದೋ ಮೆಸ್ ವಾಕ್, ಅದು ನಮಗೆ ಸೆಟ್ ಆಗಿಬಿಟ್ಟಿದೆ. ದೊಡ್ಡದಿತ್ತು ಮನೇಲಿ, ಅದು ತೊಗೊಂಬಂದು ಅಷ್ಟು ಯಾಕೆ ಚಿಕ್ಕ ತೊಗೊಳ್ಳೋಣ ಅನ್ಕೊಂಡ್ವಿ. ಮುಂಬೈಯಲ್ಲಿ ಹೋದ್ವಿ, ಮುಂಬೈಯಲ್ಲಿ ಸಿಗಲಿಲ್ಲ. ಸೊ ಇವಾಗ ಫೈನಲಿ ನಮ್ದು ಇಲ್ಲೇ ತೊಗೋಬೇಕಂತ ಇತ್ತು. ಹುಡುಕಕ್ಕೂ ಪೇಷನ್ಸ್ ಇರಲಿಲ್ಲ. ಸೊ ಮೇ ಬಿ ಇಲ್ಲಿದ್ದಾನೆ ನಾವು ಟ್ರೈ ಮಾಡಬೇಕಿತ್ತು ಪೇಸ್ಟ್ ಅಂತ ಇದೆ. ಸೊ ಇವ್ರಿಗೆ ನೋಡಿ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ, ಕೋಲ್ಡ್ ಆಗ್ಬಿಟ್ಟಿದೆ ಅವಳಿಗೆ. ಸೊ ಹಾಗಾಗಿ ಸ್ವಲ್ಪ ವಿಕ್ಸ್ ಹಚ್ಚಿ ಮಲಗಿಸ್ಬೇಕು. ಇವಾಗ ಮಲಗಿಸಿದ್ರೆ ಆಯ್ತು. ನಾಳೆ ಫುಲ್ ಡೇ ಜಾಸ್ತಿ ಪ್ಲ್ಯಾನ್ ಇದೆ ಆಚೆ ಹೋಗೋಕ್ಕೆಲ್ಲ, ಸುತ್ತಾಡೋದಕ್ಕೆ. ಆ್ಯಕ್ಚುಲಾಗಿ ನಾಳೆ ನಮಗೆ ಟ್ರಿಪ್ ಸ್ಟಾರ್ಟ್ ಆಗೋದು. ಇವಾಗ ಸುಮ್ಮನೆ ಇಲ್ಲೇ ಸ್ಟೇ ಮಾಡೋ ಪ್ಲೇಸಲ್ಲಿ ಸುತ್ತಮುತ್ತ ನೋಡ್ಕೊಂಬಂದಿದ್ದೀವಿ. ಸೊ ನಾಳೆ ಆ್ಯಕ್ಚುಲಾಗಿ ಎಲ್ಲ ಬಾಕು ಅಜರ್ಬೈಜಾನ್ದು ಏನೇನಿದೆ ಟ್ರಿಪ್, ಟೂರಿಸ್ಟ್ ಪ್ಲೇಸ್ ಏನೇನಿದೆ, ಸೊ ಎಲ್ಲ ಕಂಪ್ಲೀಟಾಗಿ ಕವರ್ ಮಾಡೋಕ್ಕಿದೆ. ಶೇರ್ ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ. ಏನಾಯಿತು ಇವು ವಿಕ್ಸ್ ಹಚ್ಕೊತಾ ಇದ್ದಾಳೆ ನೋಡಿ. ಎಲ್ಲಿತ್ತು ಅವಳು ಕ್ಯಾಪ್ ಎಲ್ಲಿದೆ? ಥರ್ಮಲ್ ಒಳಗಡೆ ಥರ್ಮಲ್ ಹಾಕಿರೋದಕ್ಕೆ. ನಾನು ಅಷ್ಟೇ. ಇವಾಗ ಇದ್ರ ಪ್ಯಾಂಟ್ ಇದು ಥರ್ಮಲ್, ಇದು ಎಷ್ಟು ಚೆನ್ನಾಗಿದೆ. ಇದು ಒಳಗಡೆ ಟಾಪ್ ಸೆಟ್ಟು ಥರ್ಮಲು. ಇವಳಿಗೂ ಥರ್ಮಲ್ ಹಾಕಿದ್ದೀನಿ ಸೆಟ್ಟು. ಇದು ಇವಳಿಗೆ, ಇದು ಪ್ಯಾಂಟು, ಅದರೊಳಗಡೆ ಟೀ ಶರ್ಟ್ ಒಂದಿದೆ. ಇದರೊಳಗಡೆ 3 ಲೇಯರ್ಸ್ ಹಾಕಿರೋದು ಇವಳಿಗೆ, ಪ್ಯಾಂಟ್ ಆ ಥರ ಆಗಲಿ ಅಂತನಾ. ನೀನು ಪಟಾಕಿ ನೀನು. ಯಾಕೆ ಅಂದರೆ ಡಮ್ 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 ಅಂತ ಸೌಂಡ್ ಮಾಡ್ತೀಯ. ಸೊ ಅಷ್ಟೇ. ಮತ್ತು ನೆಕ್ಸ್ಟ್ ಪ್ರಾಪರಾಗಿ ನಾಳೆಯಿಂದ ನಮ್ಮದು ಬಾಕು ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಪ್ಲೇಸಸ್ನ ನಾನು ಆದಷ್ಟು ನಿಮ್ಮ ಜೊತೆ ಕವರ್ ಮಾಡ್ತೀನಿ. ಏನೇನು ಆಗುತ್ತೆ ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. Q&A ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ಹಂಗೆ ಡೈರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ ನಮಗೆ ಅಂತ ಆದಷ್ಟು ಬೇಗ Q&A ಕೂಡ ಮಾಡ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಇಷ್ಟ ಆಗಿದೆಯೋ ಇಲ್ಲ ಅಂತ. ಲಾಸ್ಟ್ ವಿಡಿಯೋದಲ್ಲಿ ನೀವು ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿ ತುಂಬ ಖುಷಿ ಆಯಿತು ನೋಡಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಆದಷ್ಟು ಬೇಗ ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ಸಿಗ್ತೀನಿ. ಬಾಯ್.